ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಲೋಕಾಯುಕ್ತದಲ್ಲಿ ದೂರು ದಾಖಲಾದ ಬಳಿಕ ಈಗ ಇಡಿಯಲ್ಲೂ ಕೂಡ ದೂರು ದಾಖಲಾಗಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ RTIನ ಕಾರ್ಯಕರ್ತರು ಹಾಗೂ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಡಿನಲ್ಲಿ ಈಗ ECIR ದೂರು ದಾಖಲಾಗಿದೆ ಸರ್, ನಿಮ್ಮ ಮೊದಲ ಪ್ರತಿಕ್ರಿಯೆ? ಸರ್, ನನಗೆ ಅಧಿಕೃತವಾಗಿ ಯಾವುದೂ ದಾಖಲಾತಿ ಮಾಹಿತಿ ಬಂದಿಲ್ಲ. ನನಗೂ ಕೂಡ ಮಾಧ್ಯಮದ ಮೂಲಕ ಬಂದಿದೆ ದೂರು ದಾಖಲಾಗಿದೆ ಅಂತೇಳಿ. ಆ ರೀತಿ ಏನೋ ದೂರು ದಾಖಲಾಗಿದ್ರೆ ನಮ್ಗೆ ಇನ್ನೊಂದು ಮತ್ತೊಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಸರ್, ಮೊನ್ನೆ ನೀವು ಫ್ಯಾಕ್ಸ್ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್, ಇಮೇಲ್ ಮೂಲಕ. ಬಟ್ ಇವತ್ತು ನೇರವಾಗಿ ಹೋಗಿ ಕೊಟ್ರ ಸರ್, ಹೇಗೆ? ಹೌದು ಸರ್, ಮೊನ್ನೆ ಶುಕ್ರವಾರ ದಿವಸ ನಾನು ಇಮೇಲ್ ಮೂಲಕ ಕಳಿಸಿದ್ದೆ. ಸೊ ಇವತ್ತು ಅವ್ರ ಕಚೇರಿಗೆ ನೇರವಾಗಿ ಕೊಟ್ಟು ಸ್ವೀಕೃತಿಯನ್ನು ಪಡೆದಿದ್ದೀವಿ. ಯಾರ್ಯಾರ ವಿರುದ್ಧ ದೂರು ದಾಖಲಿಸಿದ್ರಿ ಸರ್? ಏನಂತ ದೂರು ದಾಖಲಿಸಿದ್ರಿ ಸರ್? ಸರ್, ಇಲ್ಲೂ ಕೂಡ ಸಿದ್ದರಾಮಯ್ಯರ ಪ್ರಕರಣ ಇದೆ. ಅದನ್ನು ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ತನಿಖೆ ನಡೆಸಬೇಕು ಅಂತೇಳಿ ನಾವು ದೂರು ಅರ್ಜಿನ ಕೊಟ್ಟಿದ್ದೀವಿ. ಎಷ್ಟು ಪುಟಗಳ ದೂರು ಸರ್? ಏನಂತ ದೂರು ಕೊಟ್ಟಿದ್ರಿ? ಸರ್, ಸುಮಾರು 16-18 ಪುಟಗಳ ದೂರನ್ನು ಕೊಟ್ಟಿದ್ದೀವಿ. ಅದನ್ನೇ ಸರ್, ಇಲ್ಲಿ ಸಾವಿರಾರು ಕೋಟಿಗಳ ನಮಗೆ ಅನುಮಾನ ಇರೋ ಪ್ರಕಾರ 5,000 ಕೋಟಿಗಿಂತ ಹೆಚ್ಚಿನ ಅಕ್ರಮ ನಡೆದಿದೆ ಅಂತ ಹೇಳಿ ಕೊಟ್ಟಿದ್ದೀವಿ. ಮತ್ತು ಜಿಲ್ಲಾಧಿಕಾರಿ ಬರೆದಿರ್ತಕ್ಕಂಥ ಒಂದು ಪತ್ರದಲ್ಲೇ 1,000 ಕೋಟಿಗಿಂತ ಹೆಚ್ಚಿನ ವ್ಯವಹಾರ ನಡೆದಿದೆ, ಅವರೇ ಬರೆದಿದ್ದಾರೆ. ಸೊ ಆ ದಾಖಲೆಲ್ಲ ಕೊಟ್ಟು ನಾವು ದೂರನ್ನು ದಾಖಲಿಸಿದ್ವಿ. ಸರ್, ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ರಿ ಸರ್. ಲೋಕಾಯುಕ್ತದ ಮೇಲೆ ನಂಬಿಕೆ ಎಲ್ಲ CBI ಕೊಡಿ ಅಂತ ಕೇಳಿದ್ರಿ. ಈಗ ಮತ್ತೊಂದು ದೂರು ಇಡಿಗೆ ಹಾಕಿದ್ರಿ ಸರ್. ಮುಂದೆ ನಿಮ್ಮ ಹೋರಾಟ? ಸರ್, ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ನಮ್ದು ಏನು ಮೂಲ ಉದ್ದೇಶ ಇದೆ ಅದು ಹಿಡಿಯೋವರೆಗೂ ಯಾವುದೇ ರೀತಿ ಹಿಂದೆ ಹೆಜ್ಜೆ ಇಡೋಂಥ ಪ್ರಶ್ನೆನೇ ಇಲ್ಲ. ಏನು ಲೋಕಾಯುಕ್ತ ತನಿಖೆ ನಡೆಸಿ ಅದನ್ನು CBI ಕೊಡಬೇಕು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಸೊ ಅದು ವಿಚಾರಣೆ ಬಂದ ನಂತರ ಅದರ ವಾದ ವಿವಾದ ನಡೆದು ಸೊ ಅದರಿಂದ ಸೂಕ್ತ ಆದೇಶ ಬಂದು ತನಿಖೆ CBIಗೆ ವಹಿಸುತ್ತೆ ಅನ್ನೋ ನಂಬಿಕೆ ನಮಗಿದೆ. ಮೂಢ ಪ್ರಕರಣ ಇಡಿಗೆ ವ್ಯಾಪ್ತಿಗೆ ಬರುತ್ತಾ ಸರ್, ಹೇಗೆ? ಸರ್, ಖಂಡಿತವಲ್ಲ ಸರ್. ಯಾಕೆಂದರೆ ಅಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಸೊ ನಿವೇಶನ ರೂಪದಲ್ಲೇ ನಡೆದಿದೆ. ಅದನ್ನು ಮಾರಾಟ ಮಾಡೋಂಥದ್ದಾಗಲಿ ಮತ್ತೊಂದಾಗಲಿ ಅಲ್ಲಿ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿರೋದ್ರಿಂದ ಸೊ ಇಡಿ ವ್ಯಾಪ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಒಂದು ದೂರು ಅರ್ಜಿನ ಕೊಟ್ಟಿದ್ದೀವಿ. ನಡೆದಿದೆ ಈಗಾಗಲೇ ಹೇಳಿದಾಗೆ 5,000 ಕೋಟಿಗಿಂತ ಹೆಚ್ಚಿನ ವ್ಯವಹಾರ ನಡೆದಿದೆ. ಇದೆಲ್ಲವೂ ಕೂಡ ಪ್ರಭಾವಿ ವ್ಯಕ್ತಿಗಳನ್ನು ನಡೆದಿರತಕ್ಕದ್ದು. ಸೊ ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಂಡು ಅಲ್ಲಿ ಮೂಡಾದಲ್ಲಿ ಏನು ಅಕ್ರಮಗಳು ನಡೆದಿದೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಅಕ್ರಮಗಳು ನಡೀಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್. ಇದಿಷ್ಟು RTI ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.